ಸ್ಟಾರ್ಟ್ ಆಯ್ತಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು ಯೂಟ್ಯೂಬ್ ಚಾನಲ್. ಇವಾಗಷ್ಟೇ ಮಳೆ ನಿಂತಿರೋದು. ಹೇಳು, ಏನು ಹೇಳ್ತೀಯ? ಏನು ಹೇಳೋದು, ಒಂದ್ಸತಿ ಬಿಸಿಲು ಬರುತ್ತೆ, ಒಂದ್ಸತಿ ಮಳೆ ಬರುತ್ತೆ, ಏನಂತಾನೆ ಅರ್ಥ ಆಗಲ್ಲ. ಯಾವಾಗಲೇ ಎಷ್ಟು ಮಳೆ ಬಂತು, ಇವಾಗ ಬಿಸಿಲು ಬರ್ತಿದೆ. ಓಕೆ, ಇವಾಗ ಮತ್ತೆ ಇನ್ನೊಂದೇನಂದ್ರೆ ಇಷ್ಟು ದಿನ ಇಲ್ಲಿ ಒಂದು ವಾರ ಆಯ್ತಲ್ಲ, ಒಂದು ವಾರ. ನೆನ್ನೆಗೆ ಒಂದು ವಾರ ಆಗಿ ಇವತ್ತಿಗೆ 8 ದಿನ. ಸೊ 8 ದಿವಸದಿಂದ ನಮ್ಮನ್ನೇ ನೋಡಿ ಬೇಜಾರಾಗಿರುತ್ತೆ ಅಲ್ವಾ ನಿಮಗೆ? ಸೊ ಅದಕ್ಕೆ ಇವಾಗ ಬ್ಯಾಂಗ್ಳೂರಲ್ಲಿ ಅಲ್ಲಿ ಏನಾಗ್ತಿದೆ ಏನು ಅಂತ ನೋಡ್ಕೊಂಡು ಬನ್ನಿ. ಮತ್ತೆ ನಾವು ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಈಗ ವೇಣು ಪೂಜಾ ಅವರು ಊರು ಹೋದ್ರಲ್ಲ, ಸೊ ನಾವು ಇವತ್ತು ಮನೇಲಿ ಏನು ಮಾಡಕ್ ಬೇಡ, ಜೋರಾಗಿ ಮಾತಾಡ್ಬೇಕು, ಬೇಜಾರಾಯ್ತು ಅಂದ್ಬಿಟ್ಟು ಹೋಟ್ಲಿಂದ ತರ್ಸಿದ್ವಿ ಬಿರಿಯಾನಿ. ಇದು ಮನೇಲೇ ಮಾಡಿದ್ದು, ಚಿಕನ್ ಕಬಾಬು, ಇದು ಫಿಶ್ ಕಬಾಬು, ಚೆರಿಗೆ, ಇದು ನನಗೆ ಶವರ್ಮಾ. ಸೊ ಡ್ಯಾಡಿಗೂ ಅಷ್ಟೇ, ಡ್ಯಾಡಿ ಬಿರಿಯಾನಿ ತಿಂತಾರೆ, ನಾನು ಶವರ್ಮ ತಿಂತೀನಿ. ಚೆನ್ನಾಯ್ತಾನಮ್ಮ? ಸಕ್ಕತ್ತಾಯ್ತಾ? ಓಕೆ, ಮತ್ತೆ ಅದಾದ್ಮೇಲೆ ನಾನು ಏನೋ ಒಂದು ತರಿಸ್ದೆ, ಅದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ಪೂಜಾ ಅವರು ಇಲ್ಲದೆ ಇರೋ ಕಾರಣ ಅಂದರೆ ಅವರು ತವ್ರ ಮನೆಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಡ್ಯಾಡಿ ಆ ಕೆಲಸ ತಗೊಂಡಿದೆ, ಬಿಸಿ ಮಾಡೋದೆಲ್ಲ. ಏನು ಹಿಡಿದು ಪೋಟೀಸರು ಬಿಸಿ ಮಾಡ್ತಾ ಇದೆಯಾ? ಓಕೆ, ಮಾಡಪ್ಪ. ಏನೆಲ್ಲ ಕ್ಲೀನ್ ಮಾಡ್ದ ಅಡುಗೆ ಮನೆ? ಯಾವ ಮಧ್ಯಾಹ್ನ ಕ್ಲೀನ್ ಮಾಡ್ದ? ನೋಡಿ, ಏನಾರ ಅಡುಗೆ ಮಾಡ್ಬೇಕಾದ್ರೆ ಸುಟ್ಕೊತೀನಿ ನಾನು ಯಾವಾಗ್ಲೂ ಅಷ್ಟೇ. ಊತೈತೆ, ಉರಿತದೆ ಎಣ್ಣೆ ಸಾವಿರ. ಅದಕ್ಕೆ ಐಸ್ ಕ್ಯೂಬ್ ಇಟ್ಟಿಲ್ಲ, ಐಸ್ ಕ್ಯೂಬ್ ಇದಾಗೈತೆ. ಅದಕ್ಕೆ ಏನ್ ಮಾಡಿದೆ, ಚೀಸ್ ಇತ್ತು, ಅದನ್ನ ಎತ್ಕೊಂಡು ಕವರ್ನ ಅಂದ್ರೆ ಫ್ರೀಸರ್ ಅಲ್ಲಿ ಇಟ್ಟಿದ್ವಿ. ಗಟ್ಟಿಯಾಗಿತ್ತು, ಐಸ್ ಆಗಿತ್ತಲ್ಲ, ಸೊ ಅದನ್ನ ಇಟ್ಕೊಳ್ತಾ ಇದ್ದೀನಿ. ಓಕೆ, ಈಗ ನೋಡಿ ಮಸಾಲೆ ರುಬ್ಕೊಂಡಿದ್ದೆ, ಈಗ ಇದನ್ನ ಹಾಕ್ತೀನಿ. ಈಗ ಚಿಕನ್ಗೆ ಹಾಕ್ಬಿಟ್ಟು ಮತ್ತೆ ಆಮೇಲೆ ನಿಮಗೆ ಸಿಗ್ತೀನಿ. ಇವತ್ತು ಪೂಜಾ ಅವರು ಮತ್ತೆ ವೆಂಕಿ ಇಬ್ಬರು ಪೂಜಾ ತವ್ರ ಮನೆಗೆ ಹೋಗಿದ್ದಾರೆ. ಆದ ಕಾರಣ ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ಏನಂದ್ರೆ ನಮ್ಮ ಡ್ಯಾಡಿ ಬೆಳಗ್ಗೆ ನೋಡಿ ಚಿತ್ರಾನ್ನ ಮಾಡ್ಕೊಂಡಿದ್ರು. ನಿಮ್ಮಮ್ಮ ಗೊಜ್ಜು ಮಾಡಿತ್ತು, ಅದಕ್ಕೆ ಕಳ್ಸಿದ್ದು ಕಣ್ಣ. ಅಮ್ಮ ಮಾಡಿದ್ ಗೊಜ್ಜ ಬಿಲ್ಡಪ್ ಅಂತಿದ್ದ ಬೆಳಗಿಂದ. ಅದಕ್ಕೆ ನನಗೆ ವೆಜ್ ಎಲ್ಲ ಮಾಡಕ್ ಬರಲ್ಲ. ಸೊ ಆದ ಕಾರಣ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಚಿಕನ್ ನೋಡಿ 1 kg ತರಿಸಿದ್ದೆ, 1 kg ಚಿಕನ್ಗೆ ಗ್ರೇವಿ ಮಾಡ್ತಾ ಇದ್ದೀನಿ. ನೋಡೋಣ, ಇದೆ ನೈಟ್ಗೂ ಆಗ್ಬಹುದು. ಏನಂದ್ರೆ ಪಾಪ ಪೂಜೆ ಹೊಡಿತಿದ್ರೆ, ಇವ್ರು ವೆಂಕಿ ಮತ್ತೆ ಪೂಜೆ ಇಟ್ಟಿದ್ರೆ ಅವರೇ ಮುದ್ದೆ ಮಾಡಿ ಚಿಕನ್ ಏನಾದ್ರು ಗೊಜ್ಜೋ ಫ್ರೈಯೋ ಇಲ್ಲ ಸಾಂಬಾರ್ ಏನೋ ಮಾಡಿ ಕೊಟ್ಟಿರೋರು. ಈಗ 1 ತಿಂಗಳು ಇಬ್ರು ತವ್ರ ಮನೆ ಅಲ್ಲಿ ಇರ್ತಾರೆ ಕೊಪ್ಪದಲ್ಲಿ. ನೋಡೋಣ ಹೆಂಗೆ ದಿನಗಳು ಹೋಗುತ್ತೆ. ಒಂದು ತಿಂಗಳು ಆಕ್ಚುಲಿ ಫಸ್ಟ್ ಟೈಮು ನಾನು ವೇಣು 1 ತಿಂಗಳು ಬೇಗ ಕಳಿಸ್ಬೇಕಣ್ಣ. ಅಲ್ಲ, ನಾನು ವೇಣು 1 ತಿಂಗಳು ದೂರ ಇರೋದು ಇದೆ ಮೊದಲನೇ ಬಾರಿ. ಓಕೆ, ಈಗ ಡ್ಯಾಡಿಗೆ ಹೊಟ್ಟೆ ಹಸಿ ಅಂತಿದ್ರು, ಅದಕ್ಕೋಸ್ಕರ ಚಿಕನ್ ಫ್ರೈ ಏನಾರ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಈಗ ನಾನು ಅಮ್ಮ ಡ್ಯಾಡಿ 3 ಜನ ಬೇಕ್ರಿಗೆ ಹೋಗಿದ್ವಿ, ಏನೇನೋ ತಂದಿದ್ದೀವಿ. ಇದು ಅಮ್ಮ ಇದೇನಮ್ಮ ಪಿಸ್ತಾ ಬಿಸ್ಕೆಟ್. ಪಿಸ್ತಾ ಬಿಸ್ಕೆಟ್ಟು ನಿಜ ಸಕ್ಕತ್ತಾಗಿತ್ತು. ಅದಕ್ಕೆ ಅಮ್ಮ 1/4 kg ತಗೊಂಡಿದ್ದು. ಇದು ಡ್ಯಾಡಿಗೆ. ಇವತ್ತು ಗುರುವಾರ ಆದ ಕಾರಣ ಇದು ವೆಜ್ ಬರ್ಗರ್ ಮತ್ತು ಇದೇನಪ್ಪ ಇದು ವೆಜ್ಜೆ ಎರಡೂ.
ತಿನ್ಬೇಕು. ನನ್ನ ಫೇವರೇಟ್ ಹನಿ ಕೇಕ್. ಹನಿ ಕೇಕ್ ಅಲ್ವೇನಮ್ಮ ಇದು? ಏನು ಅಂತಾರೆ ಇದಕ್ಕೆ ಅಮ್ಮ? ಇದೇನಮ್ಮ ಇದು? ಹನಿ ಪ್ಲೈನ್ ಕೇಕ್. ಇದು ಪ್ಲೈನ್ ಕೇಕ್ ಇರುತ್ತಲ್ಲ, ಸೊ ಆ ಥರದ್ರಲ್ಲಿ ಹನಿ ಹಾಕಿ ಮಾಡಿರ್ತಾರೆ. ನಿಜ ಸಕ್ಕತ್ತಾಗಿರುತ್ತೆ. ಇದು ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೋದಾಗ, ಬೇಕ್ರಿಗೆ ಹೋದಾಗ ನಿಮಗೆ ತೋರಿಸ್ತೀವಿ. ವಿದ್ಯಾರಣ್ಯಪುರ ಹತ್ರ ಆ ಲೊಕೇಶನು. ಸೊ ಯಾರೆಲ್ಲ ನಮ್ಮ ವಿದ್ಯಾರಣ್ಯಪುರ ಹತ್ರ ಇದ್ದೀರಾ ಬಂದು ಅಲ್ಲಿ ಟ್ರೈ ಮಾಡಿ. ಓಕೆ, ಈಗ ಇದನ್ನ ನಾನು ಬಿಸಿ ಮಾಡ್ಕೊಂಡು ನಾನು ಅಮ್ಮ ಡ್ಯಾಡಿ 3 ಜನನು ತಿಂತೀವಿ. ಮತ್ತೆ ನಿಮಗೆ ಸಿಗ್ತೀವಿ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ನಿಜ ಅಲ್ಲೆಲ್ಲ ಸಕ್ಕತ್ತಾಗಿ ಸಿಗುತ್ತೆ. ಒಳ್ಳೆ ಫ್ರೆಶ್ ಆಗಿ ನೆಕ್ಸ್ಟ್ ಬಿಸಿ ನೆಕ್ಸ್ಟ್ ಬೇಕ್ರಿಗೆ ಹೋದಾಗ ನಾನು ನಿಮಗೆ ಲೊಕೇಶನ್ ಅಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ, ಮತ್ತೆ ಪಿನ್ ಮಾಡಿರ್ತೀನಿ. ಹೋಗಿ ಅಲ್ಲಿ ಬೈ ಮಾಡಿ, ನಿಜ ಸಕ್ಕತ್ತಾಗಿ ಸಿಗುತ್ತೆ. ಈಗ ಇಲ್ಲಿ ಅಮ್ಮ ಡ್ಯಾಡಿ ಏನಕ್ಕೆ ಹಿಂಗೆ ನಿಂತಿದ್ದಾರೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಯಾಕೆ ಡ್ಯಾಡಿ? ಮೆಣಸಿನ್ಕಾಯಿ ಇತ್ತಲ್ಲ, ಮಳೆ ಬಂದಿದೆಯಲ್ಲ, ಸೊ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಮೆಣಸಿನ್ಕಾಯಿ ಬಿಟ್ಟಿದೆ ಅಂದರೆ ಎಲ್ಲಾನು ಕಿತ್ಕೊಂಬೋಣ ಅಂತ. ಈಗ ಒಂದಷ್ಟು ಕಿತ್ಕೊಡ್ತೀನಿ, ಈಗ ತೋರಿಸ್ತಾರೆ. ನಮ್ಮ ಅಲ್ಲಿಗೆ ಅಲ್ಲಿ ಔಷಧಿ ಹಾಕೊಂಡಿದ್ದಾರೆ. ಆಮೇಲೆ ಅದನ್ನು ಏನೋ ಅಲ್ಲಿ ಮಾರ್ಕು ಅಂತ ಕೇಳಬೇಡ್ರಿ. ಸೊ ತಾಳಿ ಮೆಣಸಿನ್ಕಾಯಿ. ಇನ್ನೂ ಅಮ್ಮ ಇನ್ನ ಎಷ್ಟು ನೋಡಿ, ಇವೆಲ್ಲ ಬೇಡ ಅಲ್ವಾ? ಈಗ ಎಷ್ಟು ಇದ್ಬಿಟ್ಟಿದೆ ನೋಡ್ರಿ ಹೂವು. ಇಲ್ಲೋಡಮ್ಮ ಇಷ್ಟೇ ಒಂದು ಎಷ್ಟು. ಆ್ಯಕ್ಚುಲಿ ಜಾಸ್ತಿ ಮೆಣಸಿನ್ಕಾಯಿ ಬೆಳೆಯುತ್ತಪ್ಪ. ನಾನೇನೋ ಅಂದ್ಕೊಂಡಿದ್ದೆ ಈ ಪಾಟ್ ಗೀಟಲ್ಲಿ ಹಾಕಿದ್ರೆ ಹಿಂಗೆ ಬೆಳೆಯಲ್ಲ, ಈ ಭೂಮಿ ಮೇಲೆ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋದು. ನಾವು ಪಾಟಲ್ಲಿ ಬೆಳೆಸ್ತಿದ್ವಲ್ಲ ಇಷ್ಟೊಂದು ಬರ್ತಾನೆ ಇರಲಿಲ್ಲ. ಅದು ದೊಡ್ಡದು. ಇದು ಖಾರ ಜಾಸ್ತಿ ಇರುತ್ತೆ ನಮ್ಮ ಲಾಸ್ಟ್ ಟೈಮ್ ಮಾಡಿದ್ರಲ್ಲ. ಮೀಡಿಯಮ್ ಆಗಿರುತ್ತೆ. ಯಾವ್ದು ಹೋಗ್ಬಿಟ್ಟೈತೆ ಹಿಂಗೆ ಇರಲ್ಲ. ಎಷ್ಟೈತೆ ಅಮ್ಮ? ಇಲ್ಲಿ ನೋಡ್ಬೇಕು ನೀನು. ಒಂದು ಅರ್ಧ ಕೆಜಿ ಐತಮ್ಮ. ಕಾಲು ಕೆಜಿ ಇರೋ ತೋರಿಸ್ತೀನಿ. ಇಲ್ಲ ಎಷ್ಟು ಅಮ್ಮ ಇದನ್ನು ಕೀಳ ಹಂಗೆ ಬಿಡ್ಲ? ಹಂಗೆ ಇದ್ದು ಬಿಡು. ಅಮ್ಮ ಇಲ್ಲ ಭತ್ತ ತುಂಬಾ ಸಣ್ಣದೇ ಬಿಡು. ಸಣ್ಣದೆಲ್ಲ ಹಂಗೆ ಬಿಡ್ತಾ ಇದ್ದೀನಿ. ನೋಡಮ್ಮ. ಓ ಐತೆ ಸುಮಾರು. ಕೆಲವೊಂದು ಹಂಗೆ ಇಲ್ಲ ನೋಡಿ. ಇದು ಭತ್ತ ಹೋಯ್ತು ಹಿಂಗೆ. ಎತ್ತು ಬಿಡಬೇಡ. ಅದೇ ಆ ಥರದ್ದೆಲ್ಲ. ಬಟ್ ಎಷ್ಟು ಬಿಟ್ಟಿದಾವೆ ಗೊತ್ತಾ ಈ ಸತಿ ಮಾತ್ರ. ಒಳ್ಳೆ ಮಳೆಗೆ ಮಳೆ ನೆನ್ನೆ ಅಂತೂ ಫುಲ್ಲು ಜೋರು ಮಳೆ. ಬಟ್ ಎಷ್ಟೊಂದು ಮಳೆಗೆ ಎಲ್ಲೆಲ್ಲ ಹಂಗೆ ಬಿದ್ದೋಗ ಕಣಮ್ಮ. ಮಳೆಗೆಲ್ಲ ಕಣ ಹಸು ತಿಂದಿರೋದು. ಹಸು ಎಲ್ಲ ಗಿಣಿ ತಿಂದಿರೋದು ಅನ್ಸುತ್ತೆ. ಗಿಣಿಗೆ ಆಸೆ ಅಲ್ವಾ? ಗಿಣಿ ಸಾಕಿ ಗಿಡದ ಕೈ ಕೊಟ್ಟಂಗೆ. ಎಷ್ಟು ಇದಿಂಗೆ ಬಿಡ್ಲಾ ಕೀಳ? ಹಂಗೆ ಬಿಡು. ಇವತ್ತು ಇದನ್ನೇ ಯಾಕೆ ಅಡುಗೆ ಮಾಡೋದು ನಮ್ಮಮ್ಮ. ಬರೀ ಮೆಣಸಿನ್ಕಾಯಿನ ಅಲ್ಲ, ಮೆಣಸಿನ್ಕಾಯಿ ಯೂಸ್ ಮಾಡಲ್ವ ಅಮ್ಮ ಅಡುಗೆಗೆ? ಕಡ್ಡಿ ಹಾಕಿ ನಿಲ್ಲಿಸ್ಬೇಕು. ಕಡ್ಡಿ ಹಾಕಿದ್ರೆ ಉದ್ದ ಬೆಳಿತದೆ. ಅಮ್ಮ ಕಡ್ಡಿ ಇದ್ರೆ ಕೊಡಮ್ಮನೆ. ಐತೆ ನೋಡು ಅಲ್ಲಿ ಇನ್ನೂ. ಅಲ್ಲಿ ಆಗಕ್ಕೆ ಅಲ್ಲಿ ನೋಡಲ್ಲಿ ಎದುರುಗಡೆ ಕಾಣಿಸ್ತಾ ಇತ್ತು. ಅಲ್ಲಿ ಎಷ್ಟು ದಪ್ಪ ಇತ್ತು. ಅಲ್ಲಿ ನೋಡಲ್ಲಿ ಎಲ್ಲಮ್ಮ ಅಲ್ಲೇ ಐತೆ ಕಣ. ನ್ಯಾತಾಡ್ತೈತೆ. ಕೈ ಹಾಕಲ್ಲಿ. ಅಲ್ಲಿ ಒಳಗಡೆ ಕೈ ಹಾಕು. ಅಲ್ಲ ಹಂಗೆ ಎತ್ತು. ಆ ಕಡೆ ಗಿಡ ಇತ್ತು. ಆ ಕಡೆ ಎತ್ತು. ಯಾವ ಕಡೆ? ಅದೇ ಕಿತ್ತಲ್ಲ ಅದು. ಆ ಕಡೆ ಹ್ಮ್ ಅಲ್ಲಿ
ಮತ್ತೆ ಯಾವಾಗ ತಿಂದು ಸತ್ತಿರ ಮಾವಿನಕಾಯಿ ವಾಟೆ ಮಾವಿನಕಾಯಿ ಗಿಡ ಬೆಳಿತೈತೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಬೇಕೀಗ. ಅಮ್ಮ ಇನ್ನ ಮೆಣಸಿನ್ಕಾಯಿ ಬೀಜ ಇದ್ರೆ ಕೊಡಮ್ಮ, ಇಲ್ಲ ಹಾಕ್ಬಿಡ್ತೀನಿ. ಅದೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹಾಕೋಣ ಬಿಡು. ನೋಡಿ ಇಷ್ಟು ಸಿಕ್ಕೈತೆ. ಅರ್ಧ ಕೆಜಿ ಎಲ್ಲ ಇಲ್ಲ, 1/4 ಕೆಜಿ ಐತೆ ನಮ್ಗೆ. ಇಲ್ಲ 100 ಗ್ರಾಮ್ 150 ಗ್ರಾಮ್ ಇರ್ಬೋದು, 100 ಗ್ರಾಮ್ ಅಷ್ಟೇ. ಅಷ್ಟು ಇರ್ಬೋದು. ಸಾಕು, ಇದು ಒಂದು 2 ದಿನಕ್ಕೆ ಬರಲ್ವಾ? ತಗೋ. ಇಸ್ಕೊ. ಓಕೆ, ಈಗ ನಾನು ಆ್ಯಕ್ಚುಲಾಗಿ ಏನಕ್ಕೆ ಬಂದು ಕೂತಿದ್ದೀನಿ ಅಂದರೆ, ಈ ಕಮೆಂಟ್ ಬಗ್ಗೆ ಆಲ್ರೆಡಿ ಬೆಂಕಿ ಪೂಜಾ ಅವರ ಬ್ಲಾಗಲ್ಲಿ ಅವ್ರು ಮಾತಾಡಿರ್ತಾರೆ. ಬಟ್ ಜೇನುಗೂಡಲ್ಲಿ ನಾನು ಏನಕ್ಕೆ ಮಾತಾಡಬೇಕು ಅಂತಿದ್ದೀನಿ ಅಂದರೆ, ಸೊ ಇದು ನಿಜವಾಗೂ ಅಷ್ಟು ಹರ್ಟ್ ಆಯಿತು, ಅಷ್ಟು ಬೇಜಾರಾಯಿತು ಈ ಕಮೆಂಟು. ಏನಂದರೆ, ನಮ್ಮ ಬೆಲ್ಲ ಮರಿಗಳಿಗೆ ಸಂಬಂಧಪಟ್ಟಿರೋವಂಥದ್ದು. ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಏನಂದರೆ ಅದು ತಪ್ಪಲ್ಲ, ಹೌದು, ಏನು ಬೆಲ್ಲ ಮರಿಗಳನ್ನ ಒಂದಾದ್ರೂ ಇಟ್ಕೊಳ್ಳಿ ಅಂತ. ನಿಜವಾಗ್ಲೂ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಏನು ಗೊತ್ತಾ, 3 ನಾಯಿ, ಈಗಾಗಲೇ 3 ನಾಯಿನ ನಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಈಗ ಎಲ್ಲೋದ್ರೂ, ಇವಾಗ ಯಾರ್ದೋ ಮನೆಗೆ ಹೋದ್ರೆ ಅವರು ಕೆಲವ್ರು ಎಲ್ಲರೂ ಒಂದೇ ಥರ ಇರಲ್ಲ. ಈಗ ಎಷ್ಟೋ ಜನದ ಮನೆಗೆ ನಾವು ಹೋಗೋದೇ ಇಲ್ಲ. ಏನಕ್ಕೆ ಅಂದರೆ, ನಾಯಿ ಅಂದರೆ ಅವರು ಅಯ್ಯೋ ನಾಯಿ ಅಂತಾರೆ. ಅದಕ್ಕೆ ಅಂಥವ್ರ ಮನೆಗೆ ನಾವು ಹೋಗೋದೇ ಇಲ್ಲ. ಸೊ 3 ಅವರು ಅವರ ಇದನ್ನ ನಾವೇ ಹಾಳು ಮಾಡ್ಬೇಕು ಅಂತ. ಸೊ ಹೋಗಲ್ಲ ಅನ್ನೋದಕ್ಕಿಂತ ಅದು ಬಿಟ್ಟಾಕಿ, ಇವಾಗ ಅವ್ರ ಮನೆಗೆ ಹೋಗಲ್ಲ, ಅದು ಬೇರೆ ಪ್ರಶ್ನೆ. ನಾವು ಸುಮ್ಮನೆ ಶೋಕಿಗೆ ನಾಯಿನ ಸಾಕ್ಬಾರ್ದು. ಶೋಕಿಗೋಸ್ಕರ ನಾವು ನಾಯಿನ ಸಾಕ್ತಿಲ್ಲ, ಅಥವಾ ಏನು ಅದೇ ಎಲ್ಲಾರು ಸಾಕ್ತವ್ರೆ ಬೇಕಾಬಿಟ್ಟಿಗೋಸ್ಕರ ಸಾಕ್ತಿಲ್ಲ. ಮತ್ತೆ ನಾವು ಅಷ್ಟೇ ಎಲ್ಲಾ ತರ ಅವಕ್ಕೆ ಟೈಮ್ ಕೊಡ್ಬೇಕು. ಈಗ ನೋಡಿ, ಅಲ್ಲೇ 2 ಇದೆ. ಸೊ ವೆಂಕಿ ಪೂಜಾ ಅವ್ರ ಹತ್ರ 2 ಇದೆಯಾ, ಮತ್ ನಮ್ ಚೆರಿ ಇಲ್ಲಿದ್ದಾನೆ. ಈಗ ನಾನು ಡ್ಯಾಡಿ ಇಬ್ಬರೇ ಇಲ್ಲಿರೋದು. ಈಗ ಡ್ಯಾಡಿಗೆ ಏನೋ ಕೆಲಸ ಅಂದ್ರೆ ಇವ್ರೊಬ್ಬನೇ ಬಿಟ್ಟು ಹೋಗಲ್ಲ, ನಾವು ಯಾವತ್ತೂ ಬಿಟ್ಟು ಹೋಗಿಲ್ಲ ಆಯ್ತಾ. ಮನೆಯಲ್ಲಿ ಇಷ್ಟು ದೊಡ್ಡ ಮನೇಲಿ ಅವ್ನು ಅಳ್ತಾನೆ. ಚೆರಿ ಅಂತೂ ಯಾವತ್ತೂ ಒಬ್ಬನೇ ಇದ್ದಿದ್ದೇ ಇಲ್ಲ. ಸೊ ಅದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ, ಎಲ್ಲೋದ್ರೂ ಕರ್ಕೊಂಡು ಹೋಗ್ತೀವಿ. ಅದಕ್ಕೇನೆ ನಾವು ಏನಂದ್ರೆ ತಂದ್ಬಿಟ್ಟು ಸಾಕ್ಬಿಟ್ಟು ಶೋಕಿ ಮಾಡಕ್ಕೆ ನಾವು ಸಾಕ್ತಿಲ್ಲ. ಸೊ ಕೆಲವ್ರು ಹೇಳಿದೀರ ಒಳ್ಳೆ ರೀತಿಲಿ, ಒಂದ್ ಮರಿನಾರ ಇಟ್ಕೊಳ್ಳಿ ಅದು ಇದು ಅಂತ. ಬಟ್ ಇನ್ನೊಂದ್ 3-4 ಜನ ಏನು ನಿಮ್ಗೆ ಯೋಗ್ಯತೆ ಇಲ್ಲ, ಮರಿಗಳನ್ನ ಕೊಟ್ಬಿಟ್ರಿ ಅದು ಇದು ಅಂತ. ಅದ್ರಲ್ಲಂತೂ ಇನ್ನೊಬ್ರು ಯಾರು ಗೊತ್ತಾ, ಯಾರೋ ಒಬ್ರು ಕಮೆಂಟ್ ಮಾಡಿದೀರ, ಸುಜಾ ಪೂಜಾರಿ ಅಂತೆ. 1 ಮರಿನಾದ್ರೂ ಇಟ್ಕೋಬೇಕಿತ್ತು, ತುಂಬಾ ಬೇಜಾರಾಯ್ತು. ಹೆತ್ತ ತಾಯಿ ಎಲ್ಲ ಮಕ್ಕಳನ್ನು ಕಳ್ಕೊಂಡ್ರೆ ಹೇಗಾಗುತ್ತೆ, ಅದರ ನೋವು ನಿಮಗೆ ಅರ್ಥ ಆಗಲ್ವಾ? ನೀವು ತಾಯಿ ಆಗ್ತಾ ಇದ್ದೀರಿ ಅಲ್ವಾ ಮೇಡಮ್? ನಿಮಗೆ ಮನುಷ್ಯತ್ವ ಮಾನವೀಯತೆ ಇದ್ರೆ 1 ಮರಿನಾದ್ರೂ ತಂದು ತಾಯಿ ಜೊತೆ ಬದುಕಲು ಬಿಡಿ ಪ್ಲೀಸ್. ಸೊ ಆಯ್ತು, ಇವಾಗ ನಾನೊಂದು ಹೇಳ್ತೀನಿ, ನೀವು ತಾಯಿ ಆಗಿರ್ತೀರಿ, ನೀವು ಒಬ್ರು ತಾಯಿ ಆಗಿರ್ತೀರಲ್ವಾ? ಸೊ ನಿಮ್ ಮನೇಲಿ ಮಕ್ಳು ಇರ್ತಾರಲ್ಲ, ನಿಮಗ್ ಯೋಗ್ಯತೆ ಇದ್ರೆ 10 ನಾಯಿನ ತಂದು ಸಾಕ್ಬಿಟ್ಟು ನೋಡಿ, ಅದನ್ನ ವಿಡಿಯೋ ಮಾಡಿ ನಮ್ಗೆ ಕಳಿಸಿ. ಆಮೇಲೆ ಹೋಗ್ಬಿಟ್ಟು ಆ ಮರಿ ಎಲ್ಲಾ ಮರಿಗಳನ್ನ ನಾವು ತಂದು ಇಟ್ಕೊಂತೀವಿ. ಏನ್ ಗೊತ್ತಾ, ನಾನು ಅದೇ ಹೇಳ್ತಿರೋದು, ಶೋಕಿಗೋಸ್ಕರ ಸಾಕ್ತಿಲ್ಲ ನಾವು ನಾಯಿಗಳನ್ನ. ಈಗ ನಾವು ಆಕ್ಚುಲ್ ಆಗಿ ಅವಕ್ಕೆ ಮೀಟಿಂಗೇ ಮಾಡಿಸ್ಬಾರ್ದು ಅಂತಾನೆ ಇದ್ದಿದ್ದು. ಈ ಒಂದು ಬೇಜಾರ್, ನಮಗೂ ಒಂದು ಬೇಜಾರಿರುತ್ತೆ. ಇವಾಗ ಮರಿಗಳನ್ನ ಕೊಡ್ಬೇಕು, ಈ 30 ದಿನ ಇಟ್ಕೊಂಡು ನಮಗೂ ಒಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು ನಾವೆಷ್ಟು ಪ್ರಾಣಿ ಪ್ರಿಯರು ಅಂದ್ಬಿಟ್ಟು. ಸೊ ನಮಗೂ ಒಂದು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಈ 35 ದಿನ ಆದ್ಮೇಲೆ ಕೊಡ್ಬೇಕು, ಎಷ್ಟು ಬೇಜಾರಾಗುತ್ತೆ ಅನ್ನೋದು ನಮಗೂ ಗೊತ್ತಿರುತ್ತೆ. ಸೊ ಅದು ನಮ್ದು, ನಾವು ಎಲ್ಲಾ ಕಡೆ ಎಲ್ಲಾನು ತೋರ್ಸ್ಕೊಳಕ್ಕಾಗಲ್ಲ ನಿಮ್ಗೆ. ನೀವು ಹೆಂಗಂದ್ರೆ ಹಂಗೆ ಮಾತಾಡ್ಬಿಡೋಕೆ. ಈಗ ನೀವು ತಾಯಿ ಆಗ್ತಿದ್ದೀರಾ ಅಲ್ವಾ ಮೇಡಮ್, ಅದೆಲ್ಲ ಮಾತಾಡ್ಬಾರ್ದು. ನಿಮಗ್ ಯೋಗ್ಯತೆ ಇದೆಯಾ, ನೀವು ತಂದು ಸಾಕಿ ಒಂದು ಇವ್ರ ತಾಯಿ ಆಯ್ತಲ್ಲ, ಇವ್ರ ಮಕ್ಳು ಜೊತೆನೆ ಇರ್ತಾರ. ಒಂದ್ ಅದು ಬಿಡು, ಅಲ್ಲ ಹೇಳ್ತಾರೆ ಏನ್ ಗೊತ್ತಾ, ನಮ್ಗ್ ಯೋಗ್ಯತೆ ಇಲ್ಲ. ಹೌದು, ನಮ್ಗ್ ಯೋಗ್ಯತೆ ಇಲ್ಲ ಅಪ್ಪ. ನಾವೊಂದು ಅಷ್ಟು 6 ಮರಿಗಳನ್ನ ನಿಮ್ಗೆ ಕೊಡ್ತೀವಿ. ನಿಮ್ಗೆ ಯೋಗ್ಯತೆ ಇದ್ರೆ ಸಾಕ್ತೀರಾ ನೀವು? ನೀವೊಬ್ರು ತಾಯಿ ಅಲ್ವಾ, ಸಾಕಿ. ಒಂದ್ 6 ಮರಿನೂ ಕೊಡ್ತೀವಿ, ನೀವು ಸಾಕಿ. ನಮಗ್ ಕಮೆಂಟ್ ಮಾಡ್ರಿ, ಮೆಸೇಜ್ ಮಾಡ್ರಿ, ನಿಮ್ ನಂಬರ್ ಕಳಿಸಿ, ಅಡ್ರೆಸ್ ಕಳಿಸಿ. ಅಲ್ಲ ಅಷ್ಟು ಕೊಟ್ಟಿರೋ ಅಷ್ಟು ನಾಯಿಗಳನ್ನ ತಂದು ನಿಮಗ್ ಕೊಡ್ತೀವಿ. ನಿಮಗ್ ಯೋಗ್ಯತೆ ಇದ್ರೆ ನಿಮ್ಗೆ ಸಾಕಿ. ಸುಮ್ಮನೆ ಏನ್ ಗೊತ್ತಾ, ಏನೋ ಒಂದು ಮಾತಾಡ್ಬಿಡ್ಬೇಕು, ಏನೋ ಒಂದು ಹಾಕ್ಬಿಡ್ಬೇಕು, ಕಮೆಂಟ್ ಪಾಸ್ ಮಾಡ್ಬಿಡ್ಬೇಕು. ಎಲ್ಲದಕ್ಕೂ ಅರ್ಥ ಮಾಡ್ಕೊಬೇಕು, ಕಾಮನ್ ಸೆನ್ಸ್ ಇರ್ಬೇಕು ನಿಮ್ಗೆ ಮಾತಾಡೋಕ್ಕೂ ಮುಂಚೆ. ನೀವು ತಾಯಿ ಆಗ್ತಿದ್ದೀರಾ ಅವೆಲ್ಲ ಮಾತಾಡಬಾರ್ದು, ಓಕೆನಾ? ನೀವು ತಾಯಿ ಆಗ್ತಿದ್ದೀರಾ, ನಿಮ್ಗೆ ಮನುಷ್ಯತ್ವ ಇಲ್ವಾ? ಮನುಷ್ಯತ್ವ ಇರೋದಕ್ಕೇನೆ 3 ತಂದು ಸಾಕ್ತಾ ಇರೋದು ನಾವು. ಸಾಕ್ಬಿಟ್ಟು ಬೇಕಾಬಿಟ್ಟು ಸಾಕ್ತಿಲ್ಲ ನಾವು. ಏನೋ ಒಂದು ಪ್ರೀತಿ, ಅದಕ್ಕೆ ಎಷ್ಟು ಪ್ರೀತಿ ಕೊಡ್ಬೇಕು
ನಮ್ಮಂಗೆ ನೀವುಗಳು ತಾಂಡೋದ್ರೆ ನಾಯಿಗಳನ್ನ ನಮ್ಮ ಅಂದ್ರೆ ನಾವ್ ಅದನ್ನ ನಾಯಿ ಅಂತಾನು ಕರಿಯಲ್ಲ, ಮಕ್ಕಳು ಅಂತ ಕರಿತೀವಿ ಆಯ್ತಾ. ನಿಮ್ ಯೋಗ್ಯತೆಗೆ ನೀವುಗಳು ಸಾಕೋದು ಇಲ್ಲ ಅಷ್ಟ್ ಚೆನ್ನಾಗಿ. ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕು. ಎಲ್ಲಾರ್ಗು ಅರ್ಟ್ ಆಗುತ್ತೆ. ಎಲ್ಲಾ ತರನು ನೀವು ಏನು ಅನ್ಸಿದ್ದೆಲ್ಲ ಹೇಳ್ಬಿಟ್ಟೆ ನಾವೆಲ್ಲ ತಗೊಂಡ್ಬಿಡೋದಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಮಗ್ ಯೋಗ್ಯತೆ ಇಲ್ಲ, ಹೌದು. ಆ ಬೆಲ್ಲನ್ ಮರಿಗಳನ್ನ ಯಾರನ್ನು ಸಾಕೋ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ನಾವು ಶೋಕಿಗೆ ಸಾಕ್ತಿಲ್ಲ. ಅದಕ್ಕೆ ಪ್ರೀತಿ ಕೊಡ್ಬೇಕು. ಎಷ್ಟು ಕೊಡಕ್ ಆಗುತ್ತೋ ಅಷ್ಟು ಮಾತ್ರನೇ ನಾವು ಸಾಕ್ತಿರೋದು. ಸುಮ್ಮನೆ ಏನೋ ಶೋಕಿ ಮಾಡಕ್ಕೆ, ಶೋಕಿ ನೀವು ಮಾಡಿ, ಶೋಕಿಗೆ ಒಂದು 10-15 ನಾಯಿನ ಸಾಕಿ ನೀವು. ಸುಮ್ನೆ ಈಗ ನಮ್ಮ ಬೆಲ್ಲ ಮರಿಗಳನ್ನ ಕೊಟ್ಟರು ಗೊತ್ತಾ, ಆತರ ನಮ್ಗೆ ಆತರ ಜಾಗ ಇದ್ದಿದ್ರೆ ನಿಜವಾಗ್ಲೂ ಅವ್ರಷ್ಟು ಚೆನ್ನಾಗಿ ನೋಡ್ಕೊಂತವ್ರಲ್ಲ, ಅದೇ ಒಂದು ನಮ್ಗೆ ಒಂದು ಏನು ಖುಷಿ. ಸೊ ಅವ್ರಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಮರಿಗಳನ್ನ. ನೀವೇ ನೋಡಿದ್ರಿ ಲಾಸ್ಟ್ ತೋರ್ಸಿದ್ರಲ್ಲ, ಒಳ್ಳೆ ಮನೆಗೆ ಹೋಯ್ತು. ಒಳ್ಳೆ ಮನೆಗೆ ಹೋಗಿ ತಲುಪ್ತು. ಆ ಒಂದು ಸಮಾಧಾನದಲ್ಲಿ ಇದೀವಿ ಅಷ್ಟೇ ನಾವು. ಸುಮ್ನೆ 1 ಮರಿನಾರು ಇಟ್ಕೊಬೇಕಿತ್ತು, 10 ಮರಿನಾರು ಇಟ್ಕೊಬೇಕಿತ್ತು, ಆಗಲ್ಲ. ಏನ್ ಗೊತ್ತಾ, ಅರ್ಥ ಮಾಡ್ಕೊಬೇಕು ನೀವು. ನಾವು ದೊಡ್ಡ ಗಾರ್ಡನ್ ಇಲ್ಲ ನಮ್ಮ ಮನೆ ಹತ್ರ ಅಂತ. ದೊಡ್ಡ ಗಾರ್ಡನ್ ಇದ್ದಿದ್ರೆ ನಾವು ಮಾಡ್ತಿದ್ವಿ. ವ್ಯಾಕ್ಸಿನ್ ಎಷ್ಟಾಗುತ್ತೆ ಈಗ? 3 ನಾಯಿಗೆ ವ್ಯಾಕ್ಸಿನ್ ಎಷ್ಟಾಗುತ್ತೆ ಗೊತ್ತಾ ನಿಮ್ಗೆ? ಅವಕ್ಕೆ ಒಂದು ಟಿಕ್ಸ್ ಬಂತು ಅಂದ್ರೆ 3ಕ್ಕೂ ಹಾಕ್ಬೇಕು, ಮೇಂಟೈನ್ ಮಾಡ್ಬೇಕು. ಏನ್ ಗೊತ್ತಾ, ಮೇಂಟೈನ್ ಮಾಡಕ್ ತುಂಬಾ ಕಷ್ಟ. ನೀವ್ ಅನ್ಕೊಂಡಂಗಲ್ಲ. ನಾವಿಲ್ಲಿ ಯಾರನ್ನೋ ಒಂದು 10 ಜನನ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ನಾವು, ಅವ್ರು ನೋಡ್ಕೊಳ್ರಿ ಅಂದ್ಬಿಟ್ಟು. ನಮ್ಮನೆ ಮಕ್ಳನ್ನ ನಾವು ನೋಡ್ಕೊಬೇಕು. ನಮಗೆ ಎಷ್ಟಾಗುತ್ತೆ, ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟೇ ನಮ್ ಕೈಯಲ್ಲಿ ಆಗೋದು ಆಯ್ತಾ. ನಮಗ್ ಯೋಗ್ಯತೆ ಇಲ್ಲ. ನಿಮಗಿದ್ರೆ ನಾನು ಒಂದು ಮೆಸೇಜ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ID ಇದೆ ಅರ್ಜುನ್ ಹಿಡಿಗ ಅಂತ, ಅಲ್ಲಿ ಬಂದು ನಿಮ್ ನಂಬರ್ ಕೊಡಿ ನನಗೆ. ನಾನು ಅಷ್ಟು ಮರಿಗಳನ್ನ ತಂದು ನಿಮ್ ಮನೆಗ್ ಬಿಡ್ತೀನಿ. ನಿಮ್ಗೆ ಯೋಗ್ಯತೆ ಇದ್ರೆ ಸಾಕಿ ಅಷ್ಟೇ. ಸೊ ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಏನ್ ಮಾತಾಡ್ತೀನಿ ಅಂತ ಈಗ ಕಾಮನ್ ಸೆನ್ಸ್ ಅದು ನಿಗಾ ಇಟ್ಕೊಂಡು ಮಾತಾಡ್ರಿ. ಹೆಂಗಂಗೆ ಮಾತಾಡ್ಬಾರ್ದು. ನಾಳೆ ದಿನ ಪ್ರಪಂಚ ನಿಮ್ಮನ್ನೇ ಥೂ ಅಂತ ಹೋಗಿತ್ತೆ. ನಾವ್ ಹೆಂಗಂದ್ರೆ ಮಾತಾಡಿದ್ರೆ ನಮ್ಮನ್ನ ಪ್ರಪಂಚ ಥೂ ಅಂತ ಹೋಗಿತ್ತೆ. ಯೋಚನೆ ಮಾಡಿ ಮಾತಾಡಿ. ಮೂಳಿಲ್ಲ ನಾಲಿಗೆ ಬಾಯಿ ಬಂದಿದ್ರೆ ಮಾತಾಡೋದಲ್ಲ. ಸುಮ್ಮನೆ ಏನೋ ಒಂದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಕಮೆಂಟ್ಸ್ ಬರ್ತಿದ್ರು ಪರವಾಗಿಲ್ಲ, ಈ ತರ ನೆಗೆಟಿವ್ ಕಮೆಂಟ್ಸ್ ಕಮೆಂಟ್ಲಿ ಒಂದೊಂದು ರೂಪಾಯಿ ಅಂತ ಹಾಕ್ಬಿಡ್ಬೇಕು. ಆಗ ಯಾರೂ ಮಾಡಲ್ಲ. ನೀವು ನೆಗೆಟಿವ್ ಕಮೆಂಟ್ಸ್ ಏನ್ ಮಾಡ್ತೀರ? ಒಳ್ಳೆ ಕಮೆಂಟ್ ಮಾಡೋರು 10 ರೂಪಾಯಿ ಆದ್ರೂ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರ ಮನ್ಸಲ್ಲಿ ಅಷ್ಟು ಪ್ರೀತಿ ಇರೋದನ್ನ ತೋರ್ಸ್ಕೊಬೇಕು ಅಂತ ಮಾಡ್ತಾರೆ. ನೀವುಗಳು ಏನ್ ಗೊತ್ತಾ, ನಿಮ್ಮಲ್ಲಿರೋ ವಿಷಾನ ಹೊರಗಡೆ ಹಾಕ್ಬೇಕು ಅನ್ನೋ ತರ ಮಾಡ್ತೀರಾ. ನಿಮ್ಗೆ ಯೋಗ್ಯತೆ ಇರಲ್ಲ. ಅವಾಗ 1 ರೂಪಾಯಿ ಬಿಟ್ರು ನಿಮ್ಗೆ ಅಯ್ಯೋ 1 ರೂಪಾಯಿ ಹೋಗುತ್ತೆ, ಈ ನೆಗೆಟಿವ್ ಕಮೆಂಟ್ ನಾನು ಯಾಕೆ ಮಾಡ್ಲಿ ಅನ್ನೋ ತರ ಯೋಚನೆ ಮಾಡಿ ನಿಮ್ಗೆ ಯೋಗ್ಯತೆನೇ ಇರಲ್ಲ ಮಾಡೋದಕ್ಕೆ. ನೀವ್ ಬಂದ್ಬಿಡೈತೆ ಕಮೆಂಟ್ ಸೆಕ್ಷನ್ ಫ್ರೀ ಆಗ್ಬಿಡೈತೆ, ಮಾತಾಡ್ಬಿಡ್ಬೇಕು, ಹಾಕ್ಬಿಡ್ಬೇಕು. ಏನ್ ಮಾತಾಡ್ತೀರೋ ಮಾತಾಡ್ರಿ, ಹೇಳ್ರಿ. ಎಷ್ಟೋ ಜನ ಹೇಳಿದ್ದಾರೆ, ಅದು ಒಳ್ಳೆ ರೀತಿಲಿ ಹೇಳಿದ್ದಾರೆ. ನೀವ್ ಇಟ್ಕೊಬೇಕಿತ್ತು ಬ್ರೋ, ಮರಿನಾದ್ರು ಇಟ್ಕೊಬೇಕಿತ್ತು ಅಂತ. ಆ ತರದವ್ರಿಗೆ ನಾವ್ ಹೇಳಿದೀವಿ. ಆಗಲ್ಲ, ಈಗ ಅಷ್ಟು ಮರಿಗಳಿದಾವೆ. ನೀವು ತಾಯಿ ಆಗ್ತಿದ್ದೀರಾ, ಏನ್ ಮಾತಾಡೋದು? ಅವೆಲ್ಲ ತಪ್ಪು ಮಾತಾಡೋದು. ಏನ್ ಗೊತ್ತಾ, ಇನ್ನೊಬ್ಬ ಶಾಪ ತರ ಮಾತಾಡಕ್ ಹೋಗ್ಬಾರ್ದು. ನೀವು ತಾಯಿ ಅಲ್ವಾ? ನೀವು ತಾಯಿಯಾಗಿರ್ತೀರಾ. ತಾಯಿಯಾಗಿದ್ರೆ ಅಥವಾ ನೀವು ಮುಂದಕ್ಕೆ ತಾಯಿಯಾಗೋರಾಗಿದ್ರೆ ನಿಮ್ಗೆ ಯೋಗ್ಯತೆ ಇದ್ರೆ ನಿಮ್ಗೆ ಮಗು ಹುಟ್ಟುತ್ತಲ್ಲ, ಮಗು ಜೊತೆ ಒಂದು 10 ನಾಯಿನ ತಂದು ಇಟ್ಕೊಳ್ಳಿ, ನೀವು ತಾಯಿ ಆಗೋರು. ಓಕೆ, ವಿಡಿಯೋ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಲು ಮತ್ತು ಜೇನುಗೂಡು 2 ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ಮೇಲೆ ಕೊಪ್ಪ ಮತ್ತು ಬ್ಯಾಂಗ್ಳೂರ್ 2 ವ್ಲಾಗು ಬರುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ಇನ್ನು ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.